ಪ್ರಾಣಾನ್ ಜುಹುಯಾತ್ ಸಕೃತಂ ಹವಿಃ ಅದಾಯ್ತು. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. 159 ಎಲ್ಲಿ ಬಂದಿತ್ತು ಕೊನೆಗೆ? ಹಸ್ತಂ ಪ್ರಕ್ಷಾಲ್ಯ ಶಶ್ವನ್ಮೂಲಫಲಾದೀನಿ ದಂತಚ್ಛಿನ್ನಂ ನ ಖಾದಯೇತ್. ಯಾವುದೇ ಹಣ್ಣು ಇಂಥ ಯಾವುದೇ ಆದರೂ ಕೂಡ ಹಲ್ಲಿಂದ ಕಚ್ಚಿದ್ದನ್ನು ತಿನ್ಲಕ್ಕೆ ಹೋಗ್ಕೊಡೋದು, ಮತ್ತು ಕಚ್ಚಿ ತಿನ್ಕೊಡೋದು. ಊಟ ಕೂತಾಗಲೂ ಕೂಡ ಕಚ್ಚಿ ತಿನ್ಕೊಡೋದು. ತಿಂದ್ರೆ ಏನಾಗುತ್ತದೋ ಎಂಜಲ್ ಕೊಟ್ಟಾಗತ್ತೆ, ಕೊಡಬಾರ್ದು. ಅಲ್ಲೇ ಅದು ಮುರಿಬೇಕು. ಮುರಿಲಿಕ್ಕೆ ಬರದಂತೆ ಕೆಲವು ಮಾಡಿ ಬಿಟ್ಟು ಬಿಡ್ಬೇಕಾಗತ್ತೆ. ಕೆಲವು ಏನು ಮಾಡಿದ್ರೆ ಹೊಡೆಯೋದೇ ಇಲ್ಲ, ಅದು ಬಿಟ್ಟು ಬಿಡ್ಬೇಕಾಗತ್ತೆ. ಅದು ತುಂಬ ಹಾಗೆ ಮಾಡ್ತಾರೆ, ಅದು ತಪ್ಪದು. ಯಾವುದೇ ಪದಾರ್ಥನ ಕಚ್ಚಿ ತಿಂದರೆ ಅದು ಏನು ನಿಷಿದ್ಧ, ಅದು ದೇವತೆಗಳು ಸ್ವೀಕಾರ ಮಾಡಲ್ಲ. ಅದು ತೊಗೊಂಡೆ ಸಪ್ರೇಟ್ ಮಾಡಿ ಹಾಕೋಬೇಕು. ಎಲ್ಲದೂ ಅಷ್ಟೇ. ಕೆಲವರು ಮಾಡಿದರೆ ಓಪನ್ ಆಗೋದೇ ನಾವು ಶಶ್ವತ್ ಗ್ಲಾಸಸೇಷನ್ ಕೆಲವು ಮಾಡಿರ್ತಾರೆ. ಗ್ಲಾಸಸೇಷನ್ ನೋಡಿ, ಗ್ಲಾಸಸೇಷನ್ ನಚಾಸ್ನೀಯಾತ್. ತಿಂದು ಬಿಟ್ಟು ತುತ್ತಿನಲ್ಲಿ ಉಡಿಸಿದ ತುತ್ತು ತಿನ್ಕೊಡೋದು. ಆಮೇಲೆ ಪೀತಶೇಷಂ, ಕುಡಿದ ನೀರು ಉಳಿಸಿದ ನೀರು ಕುಡಿಕೊಡೋದು. ಆಮೇಲೆ ಶಶ್ವನ್ಮೂಲ ಫಲಾದೀನಿ ದಂತಚ್ಛಿನ್ನಂ ನ ಖಾದಯೇತ್. ಅಲ್ಲಿಂದ ಇನ್ನೊಬ್ಬರು ಕಚ್ಚಿಕೊಟ್ರು ಅಷ್ಟೇ, ನಾವೇ ಕಚ್ಕೊಂಡ್ರು ಅಷ್ಟೇ, ಕಚ್ಚಿ ತಿನ್ನಲೇಬಾರ್ದು. ಫಸ್ಟ್ ಆಫ್ ಆಲ್ ಕಚ್ಚಿ ತಿಂದರೆ ಅದು ಮೈಲಿಗೆನೆ. ಅನ್ನಂ ವೃಥಾನ ಬಿಹೀರೇತ್. ಅನ್ನನ ಸುಮ್ಮನೆ ಚೆಲ್ಕೊಡು, ಆ ಕಡೆ ಈ ಕಡೆ ಹರಡೋದು ಏನು ಮಾಡಿಕೊಡು ಹೋಗ್ಕೊಡೋದು. ನಿಷ್ಠೀವೇ ಅತಿಕಾಂಕ್ಷೆಯ. ಊಟ ಕೂತಾಗಲೇ ಸೀನೋದಾಗಲಿ ಉಯ್ಯೋದಾಗಲಿ ಮಾಡಿಕೊಡೋದು, ಅದು ತಪ್ಪು, ನಿಷಿದ್ಧ. ಅತಿಕಾಂಕ್ಷೆಯ. ಹಸ್ತಂ ಪಕ್ಷಾಲ್ಯ ಗಂಡೂಷಂ ಯಃ ಪಿಬೇತ್ ಭೋಜನೋತ್ತರೇ ದೈವಂ ಪಿತೃಂ ತಮಾತ್ಮಾನಂ ತಪಸ್ಸ ಉಪಘಾತಯೇತ್. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಹಸ್ತಂ ಪ್ರಕ್ಷಾಲ್ಯ, ಕೈ ತೊಳ್ಕೊಂಡ, ಊಟ ಮುಗೀತು ಕೈ ತೊಳ್ಕೊಂಡ. ಆಮೇಲೆ ಗಂಡೂಷಂ, ಬಾಯಿ ಮುಕ್ಕಳಿಸಿ ಉಗುಳಿದ. ದೈವಂ ದೈವ ಕಾರ್ಯ ಪಿತೃ ಕಾರ್ಯ ಮುಗೀತು. ತಥಾತ್ಮ ಪಿಬೇತ್, ಆಮೇಲೆ ನೀರು ಕುಡ್ದ. ಹೋಯ್ತು ಮಾಡಿಕೊಡ್ದು ಅಂತ ಹೇಳ್ತಾರೆ. ಯಾಕೆ? ಕ್ಲೋಸ್ ಅದೀಗ, ಕ್ಲೋಸ್. ಅದಕ್ಕೆ ಅಮೃತಾಪಿ ಧಾನಮಸೇಂದ್ರೇನೀಗ ಕ್ಲೋಸ್, ಮುಗಿದೋಯ್ತು. ಅಕೌಂಟ್ ಕ್ಲೋಸ್ ಆದಮೇಲೆ ಮತ್ತೆ ತಿದ್ಲಕ್ಕೆ ಹೋಗಬಾರ್ದು, ಅದನ್ನು ಮುಗಿದೋಯ್ತಲ್ಲಿ. ಮಾಡಿದರೆ ಏನೋ ಮ್ಯಾನಿಪುಲೇಷನ್ ಆದಾಗತ್ತೆ. ನಾವು ತುಂಬ ಜನ ಆಗಲ್ಲ, ಕುಡಿದ ತಕ್ಷಣ ಶುರು ಮಾಡೇ ಬಿಡ್ತಾರೆ ಊಟ ಆದ ತಕ್ಷಣ. ಇನ್ನೊಂದು ರೌಂಡ್ ಇದ್ದಾಗ ತಾಂಬೂಲದ ಪ್ರಶ್ನೆ ಬಂದಿಲ್ಲ ಇಲ್ಲಿ. ತಾಂಬೂಲ ನೀರು ಕುಡಿಯೋದು ತಾಂಬೂಲ ಹಾಕೊಳ್ಳೋದು ಊಟ ಆದಮೇಲೆ ತಾನೇ, ಅದು ದೋಷ ಅಲ್ಲ. ತಾಂಬೂಲಕ್ಕೆ ಅವಕಾಶ ಇದೆ, ಯಾವುದಕ್ಕೆ ಅವಕಾಶ ಇಲ್ಲ. ಊಟ ಆದಮೇಲೆ ಬಂದು ತೀರ್ಥದೋಡ ನೀರು ಕೊಡ್ತಾ ಕೂತ್ಕೊಂಡ, ತಪ್ಪು ಮಾಡೋಂಗಿಲ್ಲ. ಅದನ್ನು ಎಷ್ಟೋ ದಿನ ಮಜ್ಜಿಗೆ ಆಮೇಲೆ ಮಾಡಬಾರ್ದು, ಆಗಲೇ ಮುಗಿಸ್ಬಿಡ್ಬೇಕಾದ್ರೆ. ಹೇಳೋದಕ್ಕಿಂತ ಮುಂಚೆ ಎಲ್ಲ ಮುಗಿಸ್ಬೇಕೆ ಹೊರತು ಆಮೇಲೆ ತಿನ್ನೋ ಅವಕಾಶ ಇಲ್ಲ. ತಾಂಬೂಲ ಮತ್ತು ಊಟ ಅಂತ ಕರೆಯೋದಿಲ್ಲ, ಆದ್ದರಿಂದ ಊಟನೂ ಅಲ್ಲ, ಅದು ನೀರು ಅಲ್ಲ, ಆದ್ದರಿಂದ ಅದು ಬೇರೆ. ಊರಿಗಾಳಿಗಿರಿಗಾಳಿಲ್ಲ ಅಂತ ಹೇಳೋದಕ್ಕೆ ಹೊರಟಿರೋದು. ದೈವ ಪಿತೃ ಕಥಾ. ಈಗ ಏನಾಗಿದೆ ಅಂದರೆ ನೀವುಗಳೆಲ್ಲ ಬಿಟ್ಟೋಗಿರೋದ್ರಿಂದ ಯಾವ ಸುಮ್ಮನೆ ಮಂತ್ರ ಸುಮ್ಮನೆ ಅಂತಾರೆ ಅಷ್ಟೇ. ಮಂತ್ರದ ಅರ್ಥ ಏನು ಗೊತ್ತಾ? ಅಮೃತಾಪಿ ಧಾನಮಸಿ, ನಾವು ಕ್ಲೋಸ್ಡ್ ಅಂತ ಅರ್ಥ. ಇನ್ನು ತಿನ್ನಾಗಿಲ್ಲ. ಮತ್ತೆ ಓಪನ್ ಆಗೋದು ಯಾವಾಗದು? ಆಗಲೇ ಇವತ್ತು ಮುಗೀತು, ನಾಳೆ ಬೆಳಿಗ್ಗೆನೇ ಓಪನ್ ಆಗೋದು ಅಂತ. ರೈಲ್ವೆ ಸ್ಟೇಷನ್ಗೆ ಹೋಗಿರ್ತಾರೆ, ಶಟ್ ಡೌನ್ ಆಯಿತು, ಕಂಪ್ಯೂಟರ್ ಮುಗೀತಲ್ಲಿ ಕತೆ ಮಾಡಿ ಮುಂದೆ ಮಾಡೋಕ್ಕಿಲ್ಲ. ಹೊರಟೋಗಿ ಮತ್ತೆ ಬೆಳಿಗ್ಗೆ ಓಪನ್ ಆಗೋರಿಗೆ ಬರೋಗಿಲ್ಲ ಅವರು. ಆ ಥರ ಇದು ಮಂತ್ರದಿಂದ ಕ್ಲೋಸ್ ಆಗಿಬಿಟ್ಟಿದೆ. ಈಗ ಮಂತ್ರದಿಂದ ಕ್ಲೋಸ್ ಆಗಿರೋದು. ಮತ್ತು ಅಮೃತೋಪಸ್ತರಣ ಮಸಿ ತೆಗೆಯೋವರೆಗೂ ಅದು ಓಪನ್ ಆಗಲ್ಲ, ಮತ್ತೆ ಆಗಿ ತೆಗ್ಲಕ್ಕೆ ಬರೋಲ್ಲ. ಅದು ಸಾಯಂ ಪ್ರಾತರ ದ್ವಿಜಾತೀನಾಂ ನಂತರಾತನ ವಿಷ್ಯತೆ. ಮಧ್ಯೆ ತಿನ್ನಕ್ಕೆ ಬರೋದಿಲ್ಲ. ಇವತ್ತು ಎಲ್ಲ ಎಲ್ಲಿ ಫಾಲೋ ಮಾಡ್ತಿದೆ? ಎಲ್ಲ ಹೋಗಿದ್ದಕ್ಕೆ ಸಿದ್ಧಿ ಹೋಗಿಬಿಡುತ್ತೆ. ಕೊಟ್ಟಾಗೆಲ್ಲ ತಿಂತಾರೆ, ಕೊಟ್ಟಾಗ ತುಂಬ ಹೊತ್ತ ಕೊಡಬೇಕು. ಅದಕ್ಕೆ ಇವ್ರು ಹೇಳೋದೆಲ್ಲ ತಪ್ಪು ಹೇಳ್ತಿದ್ದಾರೆ. ಆಮೇಲೆ ನೀರು ಕುಡೀರಿ ಅಂತ ಹೇಳೋದು ತಪ್ಪದು. ಆ ಊಟಕ್ಕೆ ಕೂತಾಗಲಿ ಏನು ಮಾಡ್ತಾರೋ ಮಾಡಿಕೊಳ್ಳಿ ಅಷ್ಟೇ ಹೊರತು ಯಾವಾಗ ಮಾಡೋಂಗಿಲ್ಲ, ಆಮೇಲೆ ಮಾಡೋಕ್ಕೆ ಬರೋದಿಲ್ಲ. ವೆರಿ ಇಂಪಾರ್ಟೆಂಟ್. ಯಾವುದನ್ನು ಹೇಳಿದ್ದೇನು? ಪಿಬೇತ್ ಭೋಜನ ಓದ್ತಾರೆ, ಕುಡಿಬಾರ್ದು ಅಂತ ಹೇಳಿಬಿಟ್ಟಿದ್ದಾರೆ. ಯಾವುದು? ಬೆಳಗ್ಗೊಂದು ರಾತ್ರಿ ಒಂದು ಅಷ್ಟೇ. ಸೂರ್ಯ ಇರಬೇಕಾದ್ರೆ ಒಂದು, ಸೂರ್ಯ ಮುಡಿದ ಮೇಲೆ ಒಂದು ಅಷ್ಟೇ ಹೊರತು ಇನ್ ಬಿಟ್ವೀನ್ ತೊಗೊಳ್ಬಾರ್ದು. ನಂತರಾಶನ ವಿಷ್ಯತೆ, ನೋ ಇನ್ ಬಿಟ್ವೀನ್ ಇದು ಅಲ್ಲ. ಅದು ಆ್ಯಕ್ಚುಲಿ ಕಷ್ಟ ಅಲ್ಲೇ ಅಲ್ಲ, ಅದು ನಮ್ಮ ಪ್ರಾಕ್ಟೀಸ್ ಆ ಥರ ಮಾಡಿ ಹೋಗಿಬಿಟ್ಟಿದೆ ಅಷ್ಟೇ. ಇದರ ನೆಸಿಟಿ ಬರೋದೇ ಇಲ್ಲ. ಆ ಥರನೇ ಬಾಡಿ ಪರಮಾತ್ಮ ಡಿಸೈನ್ ಮಾಡಿರೋದೇ ಹಾಗೆ. ನಮಗಾಗೋದಿಲ್ಲ. ಅಲ್ಲಿ 24 ತಾಸು ತಿನ್ನಕ್ಕಂತ ಆಗೋದಿಲ್ಲ, ಹೋದಲ್ಲ. ಅದೇ ರೀತಿಯೇ ಯಾವ ಸಿಕ್ಕ ತಿನ್ನಕ್ಕಾಗೋದಿಲ್ಲ. ನಾವು ಪ್ರಾಣಿಗಳು ಕರೆಕ್ಟಾಗಿ ಫಾಲೋ ಮಾಡುತ್ತದು. ಪ್ರಾಣಿಗಳು ಬಿಟ್ಟಿಲ್ಲ ನಿಯಮಗಳನ್ನು, ತಿನ್ಬೇಕಾದ್ರೆ ಆಮೇಲೆ ಮತ್ತೆ ಏನು ಮಾಡಿರ್ತೀನಿ ಒಂದು ಸತ್ತಾದರೆ ಮುಗಿದೋಯ್ತು. ಪ್ರಾಣಿ ಕೆಲವರು ಸಿಂಹ ಹುಡಿಗಳು ಕೂಡ ಹಾಗೆ. ಪಕ್ಕದಲ್ಲಿ ಯಾರೋ ಮನುಷ್ಯ ಬಂದರೂ ತಿನ್ನೋದಿಲ್ಲ. ಆಮೇಲೆ ಅವ್ನು ಭಯದಿಂದ ಕೊಲ್ಲುತ್ತಷ್ಟೇ. ಬೇಕಾದರೆ ನಮ್ಮನ್ನು ಕೊಲ್ತಾನೆ ಅಂತ ಕೊಂದು ಬಿಡುತ್ತೆ, ಹೊರತು ತಿನ್ನೋದಿಲ್ಲ. ಹಾಗೆಲ್ಲ ಇವು ಸುಮ್ಮನೆ ಇದ್ದರೆ ಏನೂ ಮಾಡೋದೇ ಇಲ್ಲ ಅಂತ. ಅಷ್ಟರ ಮಟ್ಟಿಗೆ ಸರಿಯಾದ
ಹಿಂದಿನ ಕಾಲಕ್ಕೆ ಅದಕ್ಕೆ ಅವ್ರು ಧೈರ್ಯವಾಗಿ ಜನ ಓಡಾಡ್ತಿದ್ರು. ಈಗ ಅದಿಲ್ಲ, ಆದ್ದರಿಂದ ಯಾರ ಮೇಲೆ ನಂಬಿಕೆ ಇಲ್ಲ, ಹೋಗಿಬಿಟ್ಟಿದೆ ಅಷ್ಟೇ. ಅದು ಆ ಟೈಮಿಗೆ ಮಾತ್ರ ತಿನ್ನೋದು, ಬೇರೆ ಟೈಮಲ್ಲಿ ತಿನ್ನೋದಿಲ್ಲ. ದೈವ ಅದು ತಿನ್ನಬೇಡಿ ಅಂತ ಹೇಳ್ತಾರೆ ಅಷ್ಟೇ. ಏನು ಕಷ್ಟ ಇಲ್ಲ ಅದರಲ್ಲಿ. ಅದಕ್ಕೆ ಅವ್ನು ತಿನ್ನಬೇಕಾದ್ರೆ ಆ ಥರನೇ ನೀರು ಬಾಯಿ ಹೇಳುತ್ತೆ, ಇಷ್ಟು ಬೇಕು ಅಂತ ಹೇಳುತ್ತೆ. ಅದು ನಮಗೆ ಹಸಿವಾಗಿದೆ ಅಂತ ಹೇಗೆ ಗೊತ್ತಾಗುತ್ತಾ, ಈಗ ನೀರು ಬೇಕು, ಅನ್ನ ಬೇಕು, ಎಲ್ಲ ಅದು ಹೇಳುತ್ತೆ. ನಾವೇನು ಮಾಡ್ತೀವಿ, ನಾವೆಲ್ಲ ನೋಡ್ಕೊ ತಿಂದರೆ ಅದು ರೆಸ್ಪಾಂಡೇ ಮಾಡೋದಿಲ್ಲ ಅದಕ್ಕೆ. ನಾವು ಸುಮ್ಮನೆ ತಿಂತಾನೆ ಇರ್ತಾನೆ ಅವನು. ಅವ್ರು ಬಡಿಸೋರು ಆಗೋವರೆಗೂ ತಿಂತಿರ್ತಾನೆ, ತಪ್ಪದು. ಇದು ನನಗೆ ಸಾಕೀಗ ಮುಗಿದೋಯ್ತು. ಕೆಲವು ಇನ್ನೊಬ್ರು ಹೇಳಿ ತಿಂದುಬಿಡ್ತಾವ್ರು, ಸಂಟೆ ಬೇರೆ ತಿಂತಾರೆ ಕೆಲವರು, ಅದೆಲ್ಲ ತಪ್ಪದು. ತಪಸ್ಸ ಉಪಘಾತಯೇ ಭೋಜನಂತೂ ನನಿಶೇಷಂ ಕುರ್ಯಾತ್ ಪ್ರಾಜ್ಞಃ ಕಥಂಚನ. ಇಂಪಾರ್ಟೆಂಟ್ ಮತ್ತೊಂದು ಬಂತೀಗ. ಭೋಜನವನ್ನು ನಿಶೇಷವಾಗಿ ಎಂದೂ ಮಾಡಿಕೊಡೋದು, ಸ್ವಲ್ಪ ಉಳಿಸ್ಬೇಕು ಅದರಲ್ಲಿ ಅಂತ. ಸ್ವಲ್ಪ ಉಳಿಸ್ಬೇಕು. ಕೆಲವರೆಲ್ಲ ಎಲೆ ಆಗಿರ್ತದೆ, ಬಿದ್ದು ವಸ್ತು ಕೂತಿರ್ತಾರೆ, ಇನ್ನೇನೇ ಇರೋದಿಲ್ಲ. ಹೌದು, ಖಾಲಿ ಮಾಡಿಬಿಟ್ಟಿರ್ತಾರೆ. ಹಾಗೆ ಮಾಡಬಾರ್ದು. ಅನ್ಯತ್ರ ಅದ್ರ ಯಾವುದನ್ನು ಅಂದರೆ ದಧಿ ಸಕ್ತು ಆಜ್ಯಂ ಫಲಲಂ ಕ್ಷೀರಮಪ್ಯ ಮಧ್ವಪಃ. ಕ್ಷೀರ, ಕೆಲವು ಸ್ವೀಟ್ಗಳು, ಮೊಸರು, ಇಂಥದ್ದನ್ನು ಮಾತ್ರ ಏನು ಮಾಡಬಾರ್ದು, ನಿಶೇಷಂ ಘೃತ ಪಾಯಸಂ ಮತ್ತೊಂದು ಮಾತಿದೆ. ಪಾಯಸ, ತುಪ್ಪ ಇತ್ಯಾದಿನ ಮಾತ್ರ ಚೆಲ್ಲಕೊಡೋದು. ಉಳಿದೆಲ್ಲ ಕೂಡ ಪೂರ್ತಿ ತಿಂದರೆ ಸ್ವಲ್ಪ ಬಿಡಬೇಕು. ಅದೆಲ್ಲ ಚೆಲ್ಲಿದಾಗ ಎಲ್ಲ ವೇಸ್ಟ್ ಆಗೋದಿಲ್ಲ, ಎಲ್ಲ ಪ್ರಾಣಿಗಳು ತಿನ್ನಕ್ಕೆ ಬರುತ್ತೆ, ರೆಡಿಯಾಗಿರುತ್ತೆ ಅವೆಲ್ಲ ಕೂಡ. ಆ ರೀತಿ ಬಿಟ್ಮೇಲೆ ಅದು ಊರಲ್ಲಿ ಹೇಳ್ತಾರಲ್ಲ, ಕಾಡು ಕಡ್ದ್ರಿಂದ ಊರೊಳಗೆ ಬರ್ಲಿಕ್ಕೆ ಶುರುವಾಯಿತು ಹುಲಿ ಸಿಂಹಗಳು ಅಂತೇಳಿ, ಆ ಟೈಪ್. ಅಲ್ಲಿರೋ ಜಾಗ ಸಾಕಾಗದಾಗ ಬಂದು ಈ ಕಡೆ ಬರುತ್ತೆ ಪ್ರಾಣಿಗಳಿಗೆ. ಅದರದ್ದೇ ಕೊಡ್ತಾಯಿದ್ರೆ ಈ ಕಡೆ ಬರ್ಲಿಕ್ಕೆ ಹೋಗೋದಿಲ್ಲ. ಫಲನಂ ಮುದ್ಗ ಮಿಶ್ರಿತ ಫಲಲನ್ನು ಕೂಡ ಚೆಲ್ಲಬಾರ್ದು. ಮುದ್ಗ ಮಿಶ್ರಿತ ಉದನಂ ಅಂದರೆ ಹುಗ್ಗಿ ಅಂತ ಅರ್ಥ. ಹುಗ್ಗಿ ಇತ್ಯಾದಿಗಳನ್ನು ಚೆಲ್ಕೊಡೋದು. ಕೆಲವನ್ನು ಚೆಲ್ಲಬೇಕು, ಕೆಲವೊಂದು ಚೆಲ್ಲೇ ಕೊಡೋದು ಅಂತ ನೀವೇ ಹೇಳಿಬಿಟ್ಟಿದ್ದಾರೆ. ಸ್ನಾಸ್ಯತೋ ವರುಣ ಶಕ್ತಿಂ ಜಿಹ್ವತೋ ಅಗ್ನಿಶ್ರಿಯಂ ಹರೇತ್ ಭುಂಜತೋ ಮೃತ್ಯುರಾಯುಷ್ಯಂ ತಸ್ಮಾತ್ ಮೌನಂ ತ್ರಿಷು ಸ್ಮೃತಂ. 3 ಕೆಲಸ ಮಾಡಬೇಕಾದ್ರೆ ಮೌನವಾಗೇ ಮಾಡಬೇಕೇ ಹೊರತು ಎಂದೂ ಕೂಡ ಮಾತಾಡೋ ಇತ್ಯಾದಿ ಮಾಡಿಕೊಡೋದು ಅಂತ ಹೇಳ್ತಾರೆ. ಯಾವ್ಯಾವ ಕೆಲಸಗಳು? ಸ್ನಾಸ್ಯತಃ, ಸ್ನಾನ ಮಾಡಬೇಕಾದ್ರೆ ಮೌನದಿಂದ ಇರಬೇಕು, ಬಿಡೋದಿಲ್ಲ. ಅಲ್ಲೂ ಸಿನಿಮಾ ಶುರು ಮಾಡಿಬಿಟ್ಟಿರ್ತಾರೆ, ಮೌನ ಮಾಡೋದು, ಹಾಡೋಕೆ ಸ್ನಾನ ಮಾಡ್ತಿರ್ತಾನೆ, ಮಾಡಿಕೊಡೋದು. ಮಂತ್ರ ಹೇಳಬೇಕೆ ಹೊರತು ಅದು ಮಾತು ಅಂತ ಕರೆಯಲ್ಲ ಅದನ್ನು. ವರುಣ ಏನು ಮಾಡ್ತಾನೆ, ಮಾತಾಡಿಬಿಟ್ರೆ ಶಕ್ತಿನ ನಾಶ ಮಾಡ್ತಾನೆ. ಸ್ನಾನ ಮಾಡಬೇಕಾದ್ರೆ ಮಾತಾಡಿದರೆ ಶಕ್ತಿ ಹ್ರಾಸ. ಜಿಹ್ವತೋ ಅಗ್ನಿ ಶ್ರಿಯಂ ಹರೇತ್, ಹೋಮ ಮಾಡೋಕ್ಕಾದ್ರೆ ಮಾತಾಡಿಬಿಟ್ರೆ ಸಂಪತ್ತು ನಾಶ ಆಗುತ್ತೆ. ಭುಂಜತೋ ಮೃತ್ಯುರಾಯುಷ್ಯಂ, ಊಟ ಮಾಡೋಕ್ಕಾದ್ರೆ ಮಾತಾಡಿದ್ರೆ ಆಯುಷ್ಯ ಕಡಿಮೆ ಆಗುತ್ತೆ. ಎಲ್ಲ ಮಾತು ಊಟಕ್ಕೆ ಕೂತಾಗಲೇ ಆಗಬೇಕು, ಆ ರೀತಿ ಮಾಡಿರ್ತಾರೆ. ತಪ್ಪದು. ಊಟಕ್ಕೆ ಕೊಡೋದೇ ಮಾತಿಗೆ ಬರೀತಾ ಇದ್ದು. ಮೀಟಿಂಗ್ ಕಾನ್ಸೆಪ್ಟ್ ಬಂದೇ ಮೀಟಿಂಗ್ ಸೇರ್ಕೊಂಡ್ಬಿಡ್ತಲ್ಲ, ಮನೆಯಲ್ಲೂ ಅಭ್ಯಾಸ ಮಾಡಿಕೊಡೋದು. ಮೌನದಿಂದ ಮಾಡಬೇಕು. ಮೃತ್ಯು ಆಯುಷ್ಯ, ಮೃತ್ಯು ಬರುತ್ತೆ, ಆಯುಷ್ಯ ಹಾನಿ ಆಗುತ್ತೆ. ತಸ್ಮಾತ್ ಮೌನಂ ತ್ರಿಷು ಸ್ಮೃತಂ. ಈ 3 ಮಾಡಬೇಕಾದ್ರೂ ಕೂಡ ಮೌನದಿಂದ ಇರಬೇಕು. ಇದು ಮಾಡೋದಿಲ್ಲ ಅಂತ ಮೌನವ್ರತ ಅಂತ ಒಂದು ಕಾನ್ಸೆಪ್ಟೇ ಬಂತು ಹೊಸದಾಗಿ. ಅವ್ರು ಏನು ಹೇಳ್ತಾರೆ, ಅಧಿಕ ಮಾಸದಲ್ಲಿ ಮಾತ್ರ 1 ತಿಂಗಳು ಮಾತಾಡೋದಿಲ್ಲ ಅಂಥೇಳಿ. ಚಾತುರ್ಮಾಸದಲ್ಲಿ 4 ತಿಂಗಳು ಮಾತಾಡೋದಿಲ್ಲ, ಅಥವಾ 1 ತಿಂಗಳು ವ್ರತ ಮಾಡ್ತಾರೆ. ಆ್ಯಕ್ಚುಲಿ ಯಾವಾಗಲೂ ಮಾಡೋದಕ್ಕೆ ಪ್ರಾಕ್ಟೀಸ್ ಆಗಬೇಕೆ ಹೊರತದು, ಆಗಷ್ಟೇ ಅಲ್ಲ. ಮೌನದಿಂದನೇ ಭೋಜನ ಆಗಬೇಕು. ಅನಿವಾರ್ಯವಾಗಿ ಕೆಲವು ವಿಷಯ ಮಾತಾಡಿದರೆ ಅದು ದೋಷ ಅಂತ ಕರೆಯೋದಿಲ್ಲ. ಯಾವ್ದು ಹಾವು ಬಂತು ಮೌನದಿಂದ ಇರಬೇಕು, ತುಸ್ಬೇಕು, ಯಾರು ಕಚ್ಚಿದ್ರೆ ಅದು ದೋಷ ಅಲ್ಲ. ಹಾವು ಬಂತು, ಚೇಳು ಬಂತು, ಅವ ಮೌನಗಿನ ಪ್ರಶ್ನೆ ಇಲ್ಲ, ಊಟನೇ ಬಿಟ್ಟು ಹೇಳ್ತಾನೆ, ಅದು ಯಾವುದು ಕೌಂಟ್ ಆಗೋದಿಲ್ಲ. ಆಪತ್ಕಾಲದಲ್ಲಿ ಮಿಕ್ಸಪ್ ಮಾಡಬಾರ್ದು. ನಾವೇನು ಮಾಡ್ತೀವಿ ಅದನ್ನು ನಾವು ಪ್ರೋಗ್ರಾಮ್ ಮಾಡ್ಕೋತೀವಿ, ಗೊತ್ತಾಯ್ತಾ? ಅದು ತಪ್ಪದು. ಆಪತ್ಕಾಲ ಅವೆಲ್ಲ ಪರಿಸ್ಥಿತಿಯಲ್ಲಿ ಶಾಸ್ತ್ರ ಎಂದೂ ಇದು ಮಾಡೋದಿಲ್ಲ. ವಿನಾಕಾರಣ ಮಾತಾಡೋಕ್ಕೆ ಹೋಗಬೇಡಿ, ಅದರಿಂದ ಅಪಾಯ ಇದೆ. ನೀವು ಅನುಸಂಧಾನ ಮಾಡೋಕ್ಕೆ ಬರೋದಿಲ್ಲ. ಅನ್ನ ಹುಡ್ತಾ ಇರ್ತೀರ, ಅದೆಲ್ಲ ಏನು ಮಾಡಬೇಕು ನೀವೀಗ? ಡ್ರೈವಿಂಗ್ ಮಾತಾಡ್ಸೋಕೆ ಕೂತ್ರೆ ಹಾಗೆ ರೋಡ್ ನೋಡಿ ಡ್ರೈವಿಂಗ್ ಮಾಡಬೇಕು, ಡಿಸ್ಟರ್ಬ್ ಮಾಡಬಾರ್ದು. ಊಟಕ್ಕೆ ಕೂತವನು ಹಾಗೇನೆ ಆ ಪದಾರ್ಥ ನೋಡಬೇಕು, ವಿಮಾನ ದೇವತೆ ನೋಡಬೇಕು, ನೀವು ಭಗವದ್ ರೂಪ ನೋಡಬೇಕು, ಅದೆಲ್ಲ ಚಿಂತನೆ ಮಾಡಬೇಕಾದ್ರಿಂದ ಅವನಿಗೇನು ಮಾಡಿಕೊಡೋದು? ಡಿಸ್ಟರ್ಬ್ ಮಾಡಿಕೊಡೋದು. ನೋಟ್ ಎಣಿಸ್ತಾ ಇರ್ತಾನೆ, ಅವಾಗ ಮಧ್ಯೆ ಮಾತಾಡಿಸ್ಬಿಟ್ರೆ ಮತ್ತೆ ಮೊದಲೇ ಶುರು ಮಾಡೋಕ್ಕಾಗಲ್ಲ. ಊಟ ಮೊದಲೇ ಶುರು ಮಾಡಿದ್ರೆ ಬುದ್ಧಿತಾ ಆಗುತ್ತೆ, ಆಮೇಲೆ ಮಾಡಿಕೊಡೋದು ಹಾಗೆಲ್ಲ. ನಾಮಸ್ಮರಣೆ, ರೂಪಸ್ಮರಣೆ ಎಲ್ಲ ಇರಬೇಕು. ಯಾವ ರೂಪ ಅಂತ ಹೇಳಿದ್ರು ಮೊದಲೆಲ್ಲ ನಾಮಸ್ಮರಣೆ ಅಷ್ಟೇ. ಅದು ಬಂದ ಮೇಲೆ ಏನು ಮಾಡಬೇಕು? ಅದನ್ನು ರೂಪಸ್ಮರಣೆ ಮಾಡಬೇಕು. ಅದು ಇನ್ನೂ ದೊಡ್ಡದು, ನಾಮರೂಪ ಅಂತ ಅದಕ್ಕೆ ಹೇಳಿರೋದು. ಇವತ್ತು ಮಜ್ಜಿಗೆ ಹೆಸರಾಯ್ತು ಅಷ್ಟೇ. ಮಜ್ಜಿಗೆ ನೋಡಿದ್ರೆ ಮಜ್ಜಿಗೆ ಅಂತ ಅಷ್ಟು ಏನು ಜ್ಞಾಪಕ ಆಗುತ್ತೆ? ಹಾಲು ಅಂತ ತಕ್ಷಣ ಹಾಲು ಜ್ಞಾಪಕ ಆಗುತ್ತೆ. ಆ ಆಕಾರ ಮುಂದೆ ಬರುತ್ತೆ ನಮಗೆ. ಮೊಸರು ಅಂದರೆ ಆ ಮೊಸರಿನ ಆಕಾರ ಬರುತ್ತೆ. ಆ ರೀತಿ ಆಕಾರ ಬಂದಾಗ ಅದು ಇನ್ನೂ ಸಿದ್ಧಿ ಬಂದಾಗ ಲೆಕ್ಕ. ಚಿಕ್ಕ ಮಕ್ಕಳಿಗೆ ಹುಲಿ ಅಂದರೆ ಹುಲಿ ಅಷ್ಟೇ, ಜೋರಾಗಿ ಕೂಗ್ತಾ ಇರ್ತಾರೆ ಹುಲಿ ಅಂತೇಳಿ. ನಿಜವಾದ್ರೂ ನೋಡೇ ಇರೋದಿಲ್ಲ ಅವರು. ಆ ನೋಡಿದ ಮೇಲೆ ಹುಲಿ ಅಂತ ತಕ್ಷಣ ಅವು ಭಯ ಶುರು, ಆ ಥರ ಇರುತ್ತೆ. ಆ ಥರ ದೇವ್ರ ರೂಪಗಳು ಚಿಂತನೆ ಮಾಡಬೇಕು. ಕೇಶವ ವಿಶ್ವ ಇತ್ಯಾದಿಗಳು ಹಾಗೇನೆ. ಕೇಶವ ಮತ್ಸ್ಯ ಅಂತ ಸ್ವಲ್ಪ ಅರ್ಥ ಆಗುತ್ತಿಲ್ಲ ನಮಗೆ, ಕೂರ್ಮ ಅಂದರೆ ಅರ್ಥ ಆಗುತ್ತಿಲ್ಲ. ಅದೇ ರೀತಿಯೇ ಪ್ರತಿರೂಪಗಳನ್ನು ಕೂಡ ಚಿಂತನೆ ಮಾಡೋದು ಮುಂದಿನ ಹಂತ. ಅದಕ್ಕೆಲ್ಲ ಟೈಮ್ ಬೇಕಾದ್ದರಿಂದ ಮಾತಾಡಿಕೊಡೋದು.
ಯಾತಕ್ಕೆ? ಹೌದು, ಅದೆಲ್ಲದು 24 ಇದೆ. ಒಟ್ಟು 24 ಎಲ್ಲ ಮುಗಿದೋಗ್ಬಿಡುತ್ತೆ. ಕೇಶವಾದಿ ರೂಪಗಳು 24 ಹೇಳಿದರೆ ಎಲ್ಲ ಐಟಮ್ಸ್ ಅದು ಕವರ್ ಆಗಿರಲೇಬೇಕಾದ್ರೆ ಆ ರೀತಿ ಮಾಡಿದ್ದಾರೆ. ಅದು ಫಲಲಂ ಮುದ್ಗಮಿಶ್ರಿತ ವಸಿಷ್ಠ ಸ್ಮೃತಿ ಹೇಳುತ್ತೆ, ಏವಂ ಭುಕ್ತ್ವಾ ವಿಧಾನೇನ ಪಶ್ಚಾತ್ ತಂಪ್ರಾಶಯೇ ಜಲಂ. ಇದೆಲ್ಲ ಮುಗಿದ ಮೇಲೆ ಈ ವಿಷಯ ಮುಗಿದೋಯ್ತು. ಜಲ ಮುಂದೆ ಯಾವಲ್ಲ ಪ್ರಸಂಗ ಬಂದರೆ ಅವಾಗ ಕುಡಿ, ಮೊದಲು ಕುಡಿ ಹಾಗಿಲ್ಲ. ಅಮೃತಾಪಿ ಧಾನಮಸಿ ಇತಿ ಮಂತ್ರೇಣ ಆಪೋ ದ್ವಿಜೋತ್ತಮ. ಕೊನೆಗೆ ನೀರು ಕೊಡೋದು, ಆಮೇಲೆ ಅಮೃತಾಪಿ ಧಾನ ತೊಗೊಂಡ್ಮೇಲೆ ತೊಗೊಳಕ್ಕೆ ಸಾಧ್ಯ. ಮುಗಿದೋಯ್ತು. ಅಲ್ಲಿವರೆಗೆ ಚಾನ್ಸ್ ಇದೆ ನಿಮಗೆ. ಊಟ ಮುಗಿಸಿದೆ, ಅಮೃತಾಪಿ ಧಾನಮಸಿ ತೊಗೊಂಡಿಲ್ಲ, ಅವಾಗ ಏನು ಮಾಡ್ಬೋದು? ನೀರು ಕುಡಿಬೋದಾಗ. ಗೊತ್ತಾಯ್ತಾ? ಆದರೆ ಆಮೇಲೆ ಕುಡಿ ಹಾಗಿಲ್ಲ. ಆ ಮಂತ್ರ ಹೇಳಿದ್ರೆ ಕುಡಿಯೋಕ್ಕೆ ಬರೋದಿಲ್ಲ. ನಮ್ಮಂತ ಮಂತ್ರ ಹೇಳೋದಿಲ್ಲ ಆದ್ದರಿಂದ ಕುಡಿತಾರೆ. ಮಂತ್ರ ಹೇಳೋ ಮಂತ್ರ ಕೂಡ ಮಂತ್ರ ಗೊತ್ತಿಲ್ಲ ಅವ್ರಿಗೆ, ಹೇಳೋದು ಗೊತ್ತಿಲ್ಲ. ಇದು ಮಂತ್ರೇಣ ಅಪೋ ಇದೆಲ್ಲ ನಮ್ಗೆ ಅರ್ಥ ಆಗಿ ಎಲೆಕ್ಷನ್ ಬ್ಯಾಲೆಟ್ ಪಾಸ್ ಒಂದು ಕ್ಲೋಸ್ ಆದಮೇಲೆ ಏನು ಮಾಡೋಂಗಿಲ್ಲ, ಮುಗಿದೋಯ್ತು. ಅಂದರೆ ಓಪನ್ ದೊಡ್ಡ ಅಫೆನ್ಸ್ ಅದು, ಒಂದು ಸಾಮಾನ್ಯ ತಪ್ಪು. ಎಲ್ಲ ತಪ್ಪುಗಳ ಮಧ್ಯೆ ಭಾರಿ ತೊಟ್ಟು ಅಂತ ಕೌಂಟ್ ಮಾಡ್ತಾರೆ. ಹಾಂ ಹಾಂ ಅಲಂಕಾರ ಪಂಕ್ತಿಯವರಿಗೂ ಗೊತ್ತಿರಲ್ಲ ಅದೇನು ಕೂಡ. ಬಡಿಸೋನಿಗೂ ಗೊತ್ತಿಲ್ಲ, ಮಾಡೋನಿಗೂ ಗೊತ್ತಿಲ್ಲ, ಊಟ ಮಾಡೋರಿಗೂ ಗೊತ್ತಿರೋದಿಲ್ಲ. ಎಲ್ಲ ತಪ್ಪಿರುತ್ತೆ. ತುಂಬ ಅನುಸಂಧಾನ. ಅಲ್ಲಿ ಕೂತವ್ರಿಗೆ ಭಾರಿ ಜವಾಬ್ದಾರಿ ಜಾಸ್ತಿ. ಮತ್ತು ಹೋಗ್ತಾ ಇನ್ನೊಂದು ಕಡೆ ಅಲಂಕಾರ ಕೊಡೋ ಪೈಕಿ ಆಗಿರ್ತಾರೆ. ತಪ್ಪದು. ರಾತ್ರಿ ಕೊಡೋರು ಹಾಕಿ ಕೊಡ್ತಾರೆ ಎಷ್ಟೋ ಜನಗಳು. ತಪ್ಪದು. ಹುಷಾರು. ಮತ್ತು ರಾತ್ರಿ ಏನು ತೊಗೊಳ್ಬಾರ್ದು. ಕೆಲವು ನಿಯಮಗಳಿದೆ. ಮಂತ್ರ ಎಷ್ಟು ಹೇಳಬೇಕು, ಗಾಯತ್ರಿ ಜಪ ಮಾಡಬೇಕು, ತುಂಬ ಕೆಲಸಗಳಿದೆ ಅವರಿಗೆ. ಇನ್ನೂ ಹೇಳೋದಾದರೆ ಇವನು ನಿಯಮಕ್ಕಿಂತ ಭೋಕ್ತೃ ನಿಯಮನೇ ಜಾಸ್ತಿ ಇರೋದು. ಕರ್ತೃ ನಿಯಮಕ್ಕಿಂತ ಭೋಕ್ತೃ ನಿಯಮ ತುಂಬ ಜಾಸ್ತಿ ಇದೆ. ಅದೆಲ್ಲಿ ಫಾಲೋ ಮಾಡ್ತಾರೆ. ಆದ್ದರಿಂದ ಸಿದ್ಧಿ ಬರೋದೇನೆ ಎಲ್ಲ ಹಾಳಾಗಿಬಿಡ್ತು. ಅಂತ ಬರಲ್ಲ ಅಂತ ಹೇಳಬೇಕು, ಬಿಡೋದಿಲ್ಲ. ಅಮೃತಾಪಿ ಧಾನಮಸಿ ಇತಿ ಮಂತ್ರೇಣ ಆಪೋ ದ್ವಿಜೋತ್ತಮ. ಈ ಮಂತ್ರದಿಂದ ಉತ್ತರಾಪೋಷಣ ಅಂತ ಹೆಸರದು. ಇದು ಮೊದಲು, ಅದು ಉತ್ತರಾಪೋಷಣ. ಕಿಂಚಿತ್ ಅನ್ನಮುಪಾದಾಯ ಪೀತಶೇಷೇಣ ವಾರಿಣ. ಏನು ಸ್ವಲ್ಪ ಅನ್ನ ತೊಗೋಬೇಕು ಕೈಯೊಳಗೆ. ಅಮೃತಾಪಿ ಧಾನಮಸಿ ಹೇಳಬೇಕಾದ್ರೆ ಸ್ವಲ್ಪ ಅನ್ನ ತೊಗೊಂಡು ಅದರಲ್ಲಿ ನೀರು ಸೇರಿಸಿ ಕೊಡಬೇಕು. ಹಾಂ ಪೈತೃಕೇನತು ತೀರ್ಥೇನ, ಪಿತೃತೀರ್ಥಲ್ಲಿ ಕೊಡಬೇಕು. ಪಿತೃತೀರ್ಥಲ್ಲಿ ಕೊಡಬೇಕು ಅಂದರೆ ಹೀಗೆ ಕೊಡಬೇಕು ಅಂತ ಅರ್ಥ. ಅನ್ನ ಕೊಡ ಅಮೃತವಾಗಿ ಕೊನೆ ಬಿಡ್ಬೇಕಾದ್ರೆ ಈ ರೀತಿ ಬಿಡಬೇಕೆ ಹೊರತು ಹೀಗೆ ಬಿಡಾಗಿಲ್ಲ. ಅದು ದೇವತರ್ಪಣಕ್ಕೆ ಹೋಗುತ್ತೆ. ಹೀಗೂ ಬಿಡಾಗಿಲ್ಲ. ಆ ಕ್ರಮದಲ್ಲಿ ಕೊಟ್ಟರೆ ಅವ್ರಿಗೆ ರೀಚ್ ಆಗೋದು. ಅದನ್ನು ಹೇಳ್ತಾರೆ. ಅದು ಕೂಡ ಉಪ್ಪಿನ ಕಾರಣಕ್ಕೆ ಅಂದರೆ ಉಪ್ಪು ಕರಗಿಸ್ಬೇಕು ಅಂತ. ಉಪ್ಪು ಹಾಗೆ ಬಿಟ್ಟು ಹೋಗಬಾರ್ದು ಅಂತ ನಿಯಮ. ಅದಕ್ಕೋಸ್ಕರ ಉಪ್ಪಿನ ಮೇಲೆ ಹಾಕ್ತಾರೆ. ಆಮೇಲೆ ಮತ್ತೆ ಎಲೆ ಮುಟ್ಟಾಗಿಲ್ಲ, ತಟ್ಟೆ ಎಲೆ ಮುಟ್ಕೊಡು. ಅದಾದಮೇಲೆ ಮುಗಿದೋಯ್ತು ಉಪ್ಪಿನ ಋಣ. ಅದಕ್ಕಾಗಿ ತೀರಿಸ್ಬಿಡ್ಬೇಕು ಅದನ್ನು. ಅದು ಅನ್ನನೂ ಸೇರಿಬಿಟ್ಟು ನೀರು ಬಿಡಬೇಕು. ಪೈತೃಕೇನತು ತೀರ್ಥೇನ ಭೂಮು ದದ್ಯಾತ್ ತದರ್ಥಿನಾಂ. ಯಾರಿಗೆ ಕೊಡಬೇಕಂದ್ರೆ ಬಂದಿದೆ ರೌರವೇ ಪುಣ್ಯದಲೆಯೇ ಇದು ಅಶೋಕ ಹೇಳ್ಬಿಟ್ಟು ಕೊಡಬೇಕು. ಉವಾಚ ಉತ್ಥಾಯ ಸಮ್ಯಗಾಚಾಮೇತ್ ಭೋಜನಾಸನ ಸಂಸ್ಥಿತ. ಅದು ಮುಗಿದ ಮೇಲೆ ಕೈ ತೊಳ್ಕೊಂಡು ಆಚಮನ ಮಾಡಬೇಕು. ಭೋಜನಾಸನ ಸಂಸ್ಥಿತ, ಎಲ್ಲಿ ಊಟ ಮಾಡಿರ್ತಾರಲ್ಲ ಅದೇ ಜಾಗಕ್ಕೆ ಬಂದು ಆಚಮನ ಮಾಡೋದು ಶ್ರೇಷ್ಠ. ಅದೇ ಜಾಗ ಭೋಜನಾಸನ ಸಂಸ್ಥಿತ. ಭೋಜನ ಕೂತ ಜಾಗದಲ್ಲೇ ಕೃಷ್ಣಾರ್ಪಣೆ ಹೇಳಬೇಕು ಅಂತೇಳಿ ಆ ತೀರ್ಥ ತೊಗೋಬೇಕಲ್ಲ ಕುತ್ಕೊಂಡು ಆಚಮನ ಮಾಡಿ. ಹಾಂ ಹಾಂ ಹೇಳಿದ್ನಲ್ಲ, ಈ ಪ್ರತ್ಯಾಮ್ನಾಯ ಅಂತ ತೊಗೊಳೋದು ಕಿವಿ ಮುಟ್ಕೊಂಡ್ರೆ ಆಯಿತು. 2 ಸತಿ ತೀರ್ಥದು ಹೋದು ಕಿವಿ ಮುಟ್ಕೊಳ್ಳೋದಿದೆ, ಬೇಕಾಷ್ಟು ಪದ್ಧತಿ ಇದೆ. ಅದೆಲ್ಲ ಆಪತ್ಕಾಲಕ್ಕೆ. ಪ್ರತ್ಯಾಮ್ನಾಯ ಅಂಬೋದು ಆಗದೆ ಹೋದಾಗ ಎಲ್ಲದಕ್ಕೂ ಪ್ರತ್ಯಾಮ್ನಾಯ ಮಾಡ್ಕೊಂಬಿಟ್ರೆ ತಪ್ಪಾಗಲಿಲ್ಲ. ಅದು ತಪ್ಪಾಗಿ ರೈಟ್. ಹಾಂ ಅದು ಬೇರೆ. ಸಮಾರಂಭದಲ್ಲಿ ಅವೆಲ್ಲ ಬೇರೆ. ನಮ್ಗೆ ಎಲ್ಲಿ ಆಗೋದಿಲ್ಲ ಅಲ್ಲಿ ಯೋಚನೆ ಇಲ್ಲ. ನಮ್ಮ ಮನೆಗಳಲ್ಲಾದಾಗ ಅದೇ ಜಾಗಕ್ಕೆ ಬರೋದು ಶ್ರೇಷ್ಠ ಅಂತೇಳಿ. ಅದೇ ಉತ್ತರಾಪೋಷಣೆ ಅಂದರೆ ಊಟ ಮುಗಿದ್ಮೇಲೆ ತೊಗೊಳ್ಳೋದು ಉತ್ತರಾಪೋಷಣೆ. ಆಪೋಷಣೆ ಅದೆಷ್ಟು ಅರ್ಧ ಫುಲ್ ತೊಗೋಬಾರ್ದು, ಸ್ವಲ್ಪ ತೊಗೊಂಡು ಬಿಟ್ಬಿಡ್ಬೇಕಲ್ಲ. ಇದು ಫುಲ್ ತೊಗೋಬೇಕದು. ಗೊತ್ತಾಯ್ತಾ? ಅದು ತೀರ್ಥ ಹಾಕ್ಕೋಬೇಕದು. ಶೇಷ ಮಾಡಿ ಕೊಡ್ಬೇಕು. ಹೌದು. ಯಾವುದು ಹೀಗೆ ಬಿಡ್ಬೇಕು. ಎಲೆಗಡೆ ಬರೆಯಲ್ಲ, ಉಪ್ಪಿನ ಮೇಲೆ, ಉಪ್ಪಿನ ಕಡೆಗೆ ಆ ಕಡೆ ಬಿಡಬೇಕು. ಮುದ್ಗಾದಿ ಚೂರ್ಣೈ ಮೃದ್ಭಿರ್ವಾ ಜಲೈ ಸಂಶೋಧಯೇತ್ಕರೌ. ಕೈ ತೊಳ್ಕೊಬೇಕಾದ್ರೂ ಕೂಡ ಮುದ್ಗಾದಿ ಚೂರ್ಣೈ, ಹೆಸರಿಟ್ಟು, ಮುದ್ಗ ಚೂರ್ಣ ಅಂದರೆ ಹೆಸರಿಟ್ಟು, ಕಡಲೆ ಹಿಟ್ಟು, ಅದರ ಕೈ ತೊಳ್ಕೊಂಡು ಜಿಡ್ಡಿರುತ್ತಲ್ಲ, ಜಿಡ್ಡು ಹೋಗ್ಬೇಕಾದ್ರೆ ಏನಾಗಬೇಕದು ಸಿಗೆಕಾಯಿ. ಅದ್ರ ಬಗ್ಗೆ ಇದು ಹೋಗೇ ಹೋಗುತ್ತೆ. ಮುದ್ಗ ಇವೆಲ್ಲ ಕೂಡ ಅದು ಇದೇ ಕೆಲಸ ಮಾಡೋದು. ಮುದ್ಗ ಕಡಲೆ ಹಿಟ್ಟೆಲ್ಲ ಅದು ಸ್ನಾನಕ್ಕೆ ಅದು ಶ್ರೇಷ್ಠ ಅಂತಲೇ ಹೇಳ್ತಾರೆ. ಆ ರೀತಿ ಮಾಡಿದರೆ ಕ್ಲೀನ್ ಮಾಡುತ್ತೆ. ಜಲೈಹಿ ಸಂಶೋಧಯೇತ್ಕರವು, 2 ಕೈ ಚೆನ್ನಾಗಿ ತೊಳ್ಕೋಬೇಕು. ಪಶ್ಚಾತ್ ಕಾಷ್ಟೈಶ್ಚ ಗಂಡೂಷೈಹಿ ವಕ್ತ್ರಂ ಸಂಶೋಧಯೇತ್ತತಃ. ಅನಂತರ ಹಲ್ಲು ಉಜ್ಜಬಾರದು. ಅದು ಬರೀ ಕಾಷ್ಟದಿಂದ ಹಲ್ಲಲ್ಲಿ ಸಿಕ್ಕೊಂಡಿದ್ರೆ ತೆಕ್ಕೋಬೋದು.
ಉಜ್ಜೋದು ಬೇರೆ ತಿಕ್ಕೊಳ್ಳೋದು ಬೇರೆ. ಕಚ್ಚಿ ಸಿಕ್ಕಾಕೊಂಡಿದ್ರೆ ಯಾವಾಗ ಹಲ್ಲು ಕೆಡ್ಲಕ್ಕೆ ಕಾರಣ ಅಲ್ಲಿ ಸಿಕ್ಕಾಕೊಂಡಿದ್ದು ಹಾಗೆ ಕೊಳೆತು ಬಿಟ್ಟು ಹಲ್ಲು ಕೊಳಿಸ್ಬಿಡುತ್ತೆ. ಅದಕ್ಕೆ ಆದಷ್ಟು ಹಲ್ಲಿನ ಮಧ್ಯೆ ಸೇರ್ಕೊಳ್ಳೋದಂತ ನೋಡ್ಕೋಬೇಕು. ಸೇರ್ಕೊಂಡಿದ್ರೆ ಆಗ ತೆಗಿಯೋ ಕಾಲ ಅದು, ಆಗ ತೆಗೆದುಬಿಡುವುದು. ಇವ್ರೇನು ಮಾಡ್ತಾರೆ, ಹಲ್ಲುಜ್ಜಿ ಅಂತ ಹೇಳ್ಬಿಡ್ತಾರೆ ಇವರೆಲ್ಲ. ಹಲ್ಲುಜ್ಜೋದಲ್ಲ, ಹಲ್ಲು ಒಂದು ಸತಿ ಉಜ್ಜಿದ್ರೆ ಸಾಕು. ಆದರೆ ಸಿಕ್ಕಾಕೊಂಡಿದ್ದು ಮಾತ್ರ ಅದು ತೆಗಿಬೇಕು ಕ್ಷೇಮ. ಅವಾಗ ಹಲ್ಲು ಗಟ್ಟಿ ಬಿಡುತ್ತೆ ಆಗಿರುತ್ತೆ. ಅಲ್ಲಿಂದಲೇ ಅದು ವರ್ಮ್ಸ್ ಬಂದು ಅಲ್ಲೇ ಕೂತ್ಕೊಂಡು ಹೋಲ್ ಮಾಡಾಕ್ಬಿಡ. ಗಟ್ಟಿ ಹೇಳಿದ ಕಾಷ್ಟ ನಿಮಗೆ ಯಾವ ಸೂಟ್ ಆಗುತ್ತೋ ಅದು. ಚಿಕ್ಕದು ದೊಡ್ಡದು ಅಷ್ಟೇ. ಅದಕ್ಕೆ ಹೇಗಿರ್ಬೇಕದು, ಮೃದುವಾಗಿರ್ಬೇಕು. ಆ ಉದ್ದೇಶ ಅದು ಮಾತ್ರ ತೆಗೆಯಾಗಿರ್ಬೇಕು, ಹಲ್ಲು ತೆಗೆಯಷ್ಟು ಗಟ್ಟಿ ಇರಬೇಕು. ಸರಿ. ಪಶ್ಚಾತ್ ಕಾಷ್ಟೇತ್ರ ಗಂಡೂಷೈ ಅಥವಾ ಗಂಡೂಷ ಆದರೆ ಬಾಯಿ ಮುಕ್ಕಳಿಸೋದು. ಸಾಮಾನ್ಯವಾದ ಇದಕ್ಕೆಲ್ಲ ಬೈಲಿ ಮಾಡಿಬಿಟ್ಟು ಹೋಗಿಬಿಡುತ್ತೆ. ಕೆಲವು ಸಿಕ್ಕಾಕೊಳ್ಳೋದು ಎಲ್ಲ ಏಜಲ್ಲಿ ಸಿಕ್ಕಾಕೊಳ್ಳಲ್ಲ. ಅಲಾಂಗಿತ್ ಏಜ್ ಅವೆಲ್ಲ ಶುರುವಾಗುತ್ತೆ, ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಗ್ರಾಫಲ್ಲಿ ಸಿಕ್ಕಾಕೊಳ್ಳೋದು ತಿನ್ನೋ ಪದಾರ್ಥ ಮೇಲೆ ಡಿಪೆಂಡ್ ಆಗುತ್ತೆ. ಅವಾಗ ಇವೆಲ್ಲ ಬೇಕಾಗುತ್ತೆ. ಮೊದಲು ಅದು ಬೇಕಾಗೋದೇ ಇಲ್ಲ. ಚಿಕ್ಕ ಮಕ್ಕಳಿಗೆ ಯಾರು ಹುಟ್ಟಿದ ಮಗು ಯಾರೋ ಅಲ್ಲಿ ಪೇಸ್ಟಾಗಿ ತೊಗೊಳಕ್ಕೆ ಹೋಗೋದಿಲ್ಲ. ನೆಸಿಟಿ ಇಲ್ಲ ಅದಕ್ಕೆಲ್ಲ. ನಿಧಾನವಾಗಿ ಆ ಸ್ಟೇಜ್ ಬರಕ್ಕೆ ಶುರುವಾಗುತ್ತೆ. ಆಗ ಅದು ತಕ್ಕಂತೆ ಮಾಡಿ. ಅವು ಗಂಡೂಷ ಅಂತೂ ಮಾಡಲೇಬೇಕು. 12 ಸಲ ಮಾಡಿದರೆ ಅದು ಆಲ್ಮೋಸ್ಟ್ ಕ್ಲೀನ್ ಆದಾಗ ಲೆಕ್ಕ, ಅಷ್ಟು ಸ್ವಚ್ಛ ಆಗುತ್ತೆ. ಗಂಡೂಷೈ ವಕ್ತ್ರಂ ಸಂಶೋಧಯೇತ್ ತತಃ ಚತುಷ್ಷಷ್ಟಿ ಎಷ್ಟಾಗ್ಬೋದು, ಚತುಃ ಅಷ್ಟ ದ್ವಿಷಟ್ ಜಷ್ಟ ಗಂಡೂಷೈ ಶುದ್ಧಿರಿಷ್ಯತೆ. 4, 8, 12, 16 ನೋಡಿ. ಮೊದಲು ಚತುಃ, ಆಮೇಲೆ ಅಷ್ಟ 8, ಆಮೇಲೆ ದ್ವಿಷಟ್ 12, ಆಮೇಲೆ ಜಷ್ಟ ಅಂದರೆ 16. ಇಷ್ಟು ರೀತಿಯ ಗಂಡೂಷ. ಅದು ಯಾತಕ್ಕೆ ಹೇಳಿದ್ರು ಅಂದರೆ ನಿಮ್ಮ ಇದನ್ನು ನೋಡ್ಕೊಂಡು ಮಾಡಿ ಅಂತ ಅರ್ಥ. ಮೊದಲು ಕ್ಯೂ ದೊಡ್ಡದಿದ್ದರೆ ಪಜಿ ಜಗಿಸ್ಬೇಡಿ, ನಾಲ್ಕಕ್ಕೆ ಮುಗಿಸಿ. ಇವ್ರು 16 ಶುರು ಮಾಡಿದರೆ 1000 ಇರ್ತಾರೆ, ಪಜಿತಿಯರಾಗುತ್ತೆ. ಸಮಾರಂಭಗಳಲ್ಲಿ ಹಾಗೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಪಜಿತಿ ಆಗುತ್ತೆ. ಅದು ಒಂದು. ಅಥವಾ ನಿಮ್ಗೆ ಹೆಚ್ಚಿದಾಗಿಲ್ಲ ಅಂದರೆ ಬೇಗ ಮುಗಿಸಿ. ಅದು ಊಟದ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಸಿಂಪಲ್ ಊಟಕ್ಕೆಲ್ಲ 4 ಸರಿ ಸಾಕು. ಹೆವಿ ಮಾಡಿದಾಗ ಇವೆಲ್ಲ ಜಾಸ್ತಿ ಬೇಕಾಗುತ್ತೆ. ಅವ್ರ ಆರೋಗ್ಯ, ಅವ್ರ ವಯಸ್ಸು ಎಲ್ಲದರ ಡಿಪೆಂಡ್ ಆಗೋದ್ರಿಂದ 16 ಕ್ಲೀನ್ ಆಗೇ ಆಗುತ್ತೆ ಅಂತ ಸಾಮಾನ್ಯವಾಗಿ. ಇಲ್ಲದವರೆ ಕಷ್ಟ ಇದ್ದೇ ಇದೆ. ಮೂತ್ರೇ ಪುರೀಷೇ ಭುಕ್ತ್ಯಂತೆ ತಥೈವ ಮುಖ ನಿಸೃತೌ ಶುದ್ಧಿರಿಷ್ಯತೆ. ಗಂಡೂಷಕರಣಾತ್ ಪೂರ್ವಂ ಶೂದ್ರಾದೀನ್ ಯದಿ ಪಶ್ಯತಿ ಜ್ಞಾನತೋ ಅಜ್ಞಾನತೋ ವಾಪಿ ತೈಸ್ಸಾಕಂ ಭುಕ್ತವಾನ್ ದ್ವಿಜಃ ಇತಿ. ಅನ್ನೊಂದು ಪಾಯಿಂಟ್ ಇದೆ. ಮೂತ್ರೇ ಪುರೀಷೇ ಭುಕ್ತ್ಯಂತೆ ತಥೈವ ಮುಖ ನಿಸೃತೌ. ಗಂಡೂಷ ಯಾವಾಗ ಮಾಡಬೇಕು ಅಂದರೆ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ, ಊಟ, ಅದೇ ರೀತಿ ಮತ್ತು ಆಕಡಿಕೆ ಇತ್ಯಾದಿ ಬಂದಾಗ ಗಂಡೂಷಕರಣಾತ್ ಪೂರ್ವಂ. ಅದಿಷ್ಟು ಗಂಡೂಷ ಮಾಡೋ ಕಾರಣಗಳು ಬರೀ ಊಟ ಆದಾಗ ಅಷ್ಟೇ ಅಲ್ಲ, ಎಲ್ಲ ಬಾಯಿ ಮುಕ್ಕಳಿಸ್ಬೇಕಾದ ಹಂತಗಳಿವಿಷ್ಟು ಕೂಡ. ಗಂಡೂಷಕರಣಾತ್ ಆ ರೀತಿ ಮಾಡದೇನೆ ಊಟ ಮುಗಿಸ್ದ, ಇನ್ನು ಬಾಯಿ ಮುಕ್ಕಳಿಸಿ ಕೈ ಆಚಮನ ಮಾಡಿ ತೀರ್ಥ ತೊಗೊಂಡಿಲ್ಲ, ಅವಾಗೇನಾದರೂ ಶೂದ್ರಾದೀನ್ಯದಿ ಪಶ್ಯತಿ, ಶೂದ್ರಾದಿ ನೋಡಿಬಿಟ್ರೆ ಏನಾಗುತ್ತೆ ಅಲ್ಲಿಗೆ ಜ್ಞಾನತೋ ಅಜ್ಞಾನತೋವ ತಿಳ್ಕೊಂಡು ಅಥವಾ ತಿಳಿದೇ ನೋಡಿದ್ರು ಕೂಡ ತೈಸ್ಸಾಕಂ ಭುಕ್ತೋ ಅಂದರೆ ಅವ್ರ ಜೊತೆಗೆ ಸಹಪಂಕ್ತಿ ಊಟ ಮಾಡಿದಷ್ಟು ಪಾಪ ಬರುತ್ತೆ. ಗೊತ್ತಾಯ್ತಾ? ಸಹಪಂಕ್ತಿ ಊಟ ಮಾಡಿದಷ್ಟು ಪಾಪ ಬರೋದ್ರಿಂದ ಆದಷ್ಟು ಕೂಡ ಏನು ಮಾಡಬೇಕು, ಅಲ್ಲಿವರೆಗೂ ಮಾತಾಡೋದು ಏನು ಮಾಡುವಂತಾರೆ. ಅದು ಇನ್ನೂ ಊಟ ಮುಗಿದಿಲ್ಲ ಅಲ್ಲಿವರೆಗೂ ಕೂಡ ಅದು ಒಂದು ಯೂನಿಟ್. ಅದು ಆಮೇಲೆ ಹೇಳಬೇಕು, ಮಧ್ಯೆ ಹೇಳಾಗಿಲ್ಲ, ಮಧ್ಯೆ ಅದು ಮಾತಾಡೋಗಿಲ್ಲ. ಅವರು ಬೇರೆಯವ್ರ ಜೊತೆಗೆಲ್ಲ ಮಾತಾಡ್ಕೊಡ್ದಾಗೆ. ಭುಕ್ತವಾನ್ ದ್ವಿಜ ಹಿಂದೆ ಹೇಳಿದ್ದಾರೆ. ಹಾಗೆಲ್ಲ ಹೊರಗಾದವ್ರು ಅಂತ ಮಾತಾಡಿಬಿಟ್ರೆ ತಕ್ಷಣ ಎದ್ದು ರಾತ್ರಿ ಉಪವಾಸ ಇದ್ದು ಮರುದಿವಸ ಪೂಜೆ ಎಲ್ಲ ಆದಮೇಲೆ ಊಟ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಅವಾಗ ನೋಡ್ಬಿಟ್ಟು ಮತ್ತೆ ಇದು ಬಂದು ಉಪವಾಸನೇ ದಿವಸ ಹಾಗೆ ಮಾಡ್ತಿದ್ದರೆ ಉಪವಾಸನೇ ಕೊಡಬೇಕಾಗುತ್ತೆ. ಇತಿ ಸ್ಮೃತ್ಯುಕ್ತ ರೀತ್ಯ 12 ಗಂಡೂಷಾನ್ ಕೃತ್ವ ಆಚಾಮೆ. ಸಾಮಾನ್ಯವಾಗಿ ಸ್ಟ್ಯಾಂಡರ್ಡ್ ಅಂದರೆ 12 ಅಂತೇಳಿ. ಸ್ಟ್ಯಾಂಡರ್ಡ್ ಅಂದರೆ 12. ಅದು ಇನ್ನೊಂದು ಕಾರಣ ಹಿಂದೆ ಬಂದಿತ್ತಾಗಲೇ, ಅಭಾವೇ ದಂತಕಷ್ಟಾನಾಂ ನಿಷಿದ್ಧೇ ಚ ತಥಾಹನಿ. ಗೊತ್ತಾಯ್ತು? ಅಪಾಂ 12 ಗಂಡೂಷೈ ಮುಖಶುದ್ಧಿ ವಿಧೀಯತೆ ಅಂತ ಒಂದು ವಾಕ್ಯ ಇದೆ. ನಿಮ್ಗೆ ಹಲ್ಲು ಉಜ್ಜಲಕ್ಕೆ ಯಾವುದು ಸಿಗುತ್ತೆ, ದಂತಕಾಷ್ಟ ಏನೂ ಸಿಗಲೇ ಇಲ್ಲ. ಅಥವಾ ದ್ವಾದಶಮಿ, ಏಕಾದಶಿ, ದ್ವಾದಶಿ 3 ದಿವಸ ಕೂಡ ದಶಮಿ ಅಂತೂ ಬೆಳಗ್ಗೆ ಹಲ್ಲು ಉಜ್ಜಾಗಿಲ್ಲ, ಎಂದು ಏಕಾದಶಿ ಬೆಳಗ್ಗೆ ಹಲ್ಲು ಉಜ್ಜಾಗಿಲ್ಲ. ಅವಾಗ ಏನು ಮಾಡಬೇಕಂತ ಕೇಳಿದರೆ 12 ಸತಿ ಬಾಯಿ ಮುಗಿಸಿದರೆ ಹಲ್ಲು ಉಜ್ಜದಷ್ಟೇ ಪರಿಣಾಮ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅದು 12. ದಶಮಿ ರಾತ್ರಿ ಹಲ್ಲು ಉಜ್ಬೋದು, ಅಕಸ್ಮಾತ್ ಆಗಲಿಲ್ಲ ದ್ವಾದಶಿ ಏಕಾದಶಿ ಹಲ್ಲು ಉಜ್ಜಬಾರ್ದಾದ್ರೆ 12 ಸತಿ ಬಾಯಿ ಮುಗಿಸಿದ್ರೆ ಏನಾಗ್ತದೋ ಹಲ್ಲು ಉಜ್ಜಿದಷ್ಟು ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ಅರ್ಥ. ಮಧ್ಯೆ ಹೇಳಿದ್ದೆ ನಾನು, ಇದನ್ನ ಆ್ಯಕ್ಚುಲಿ ಶಾಸ್ತ್ರ ಹೇಳೋದು 12 ಸಲ ಅಂತೇಳಿ. ಯಾವುದೇ ನೀವು ಡೆಂಟಿಸ್ಟ್ ಬುಕ್ಸ ಓದಿಬೇಕಾದ್ರೆ 12 ಸತಿ ಅವರು 12 ಸತಿ ಬರೆದಿರ್ತಾರೆ. ಅವ್ರು ಯಾರೋ ಶಾಸ್ತ್ರ ಓದೋರು ಸುತ್ತಿ ಓದೋರಲ್ಲ. ಅಂದರೆ 12 ಎಂಬುದು ಸ್ಟ್ಯಾಂಡರ್ಡ್ ಆಗಿದೆ ಎಂಬುದು ಭಾಳ ಆಶ್ಚರ್ಯ. ಕೆಲವೆಲ್ಲ ಕೂಡ ಅನ್ನೋಯಿಂಗ್ಲಿ 2 ಮ್ಯಾಚ್ ಆಗಿಬಿಡ್ತವೆ. 12 ಅಂತ ಯಾವ ಥರ ಸ್ಟ್ಯಾಂಡರ್ಡ್ ಪುಸ್ತಕ ಓದಿ ನಿಮಗೆ ಅವ್ರು 12 ಅಂತ ಬರೆದಿರ್ತಾರೆ.
ಇದು 12ನೇ. ಏನ ದ್ವಾಸಿ ಹಲ್ಲುಜ್ಬೋದು. ಅವರ ಅಗತ್ಯ ಮೇಲೆ ಡಿಪೆಂಡ್ ಆಗುತ್ತೆ. ಸ್ನಾನಕ್ಕಿಂತ ಮುಂಚೆ ಮತ್ತು ಇನ್ಯಾವಾಗ ಹಲ್ಲು ಮುಚ್ಚೋದು? ಹಲ್ಲು ಸ್ನಾನಕ್ಕಿಂತ ಹಾಂ ಯಾವಾಗ? ಹಾಂ ಅವಾಗ ಹಲ್ಲುಜ್ಬಾರ್ದನ? ಹಲ್ಲುಜ್ಬೋದಲ್ಲ. ಮತ್ತು ಅದಕ್ಕೇನು ಹಲ್ಲುಜ್ಜೋದು ಸೂರ್ಯೋದಯ ಆಗಬೇಕು, ಅದು ಕಾರಣ ಇಲ್ಲ. ಏನು ಯೋಚನೆ ಇಲ್ಲ. ನಿಮ್ಮ ನೆಸಿಟಿ ಇತ್ತು ಅಂದರೆ ಉಜ್ಜಲೇಬೇಕಾಗುತ್ತೆ. ಹಾಂ ಇವ್ರು ಹೇಳಿಲ್ಲ ಪೇಸ್ಟ್ ಬಗ್ಗೆ, ಆದ್ದರಿಂದ ಹೇಳಕ್ಕೆ ಬರೋಲ್ಲ. ಪೇಸ್ಟ್ ಬಗ್ಗೆ ಅವ್ರು ಹೇಳಿಲ್ಲ, ಆದ್ದರಿಂದ ಅವ್ರನ್ನ ಕೇಳಬೇಕು ನಾವು. ಹಾಂ ಯಾವಾಗಲೂ ಕೂಡ ಜಾಸ್ತಿ ಪೇಸ್ಟ್ ಆಗಿದ್ದೀವಿ ಏನಾಗುತ್ತೆ ಗೊತ್ತಾ? ಜಾಸ್ತಿ ಪೇಸ್ಟ್ ಹಾಕಿದರೆ ಆ ಸ್ಮೆಲ್ ಇರುತ್ತೆ, ಗೊತ್ತಾಯ್ತಿಲ್ಲ, ಒಳ್ಳೇದಲ್ಲ, ಒಳಗೆ ಸೇರುತ್ತೆ, ಒಳ್ಳೆಯದು ಅಲ್ವೇ ಅಲ್ಲ, ಅದು ಅನ್ನೆಸ್ತರಿ. ಪೌಡ್ರ್ ಆದರೆ ಏನು ಅನ್ಸೋದಿಲ್ಲ. ಪೇಸ್ಟ್ ನೀವು ಎಷ್ಟೇ ಮಾಡಿಕೊಂಡ್ರು ಕೂಡ ಹಲ್ಲಲ್ಲಿ ವಾಸನೆ ಶುರುವಾಗಿಬಿಟ್ಟು ಬಿಗಿನರ್ಸ್ಗೆ ಅಂತೂ ವಾಂತಿನೇ ಆಗುತ್ತೆ, ಅದು ವಾಮಿಟ್ ಆಗಿಬಿಡುತ್ತೆ, ಅದು ಒಳ್ಳೆಯದಲ್ಲ. ಅದಕ್ಕೆ ನಮ್ಮ ಇದಿರುತ್ತಲ್ಲ ಯಾವುದು ಪೌಡ್ರ್ ಬೆಸ್ಟ್ ಯಾವಾಗಲೂ ಕೂಡ. ಟೂತ್ ಪೌಡ್ರ್ನಲ್ಲಿ 2 ಕೆಲಸ ಮಾಡುತ್ತೆ. ಅದು ಹಲ್ಲಿನ ಮೇಲಿಂದ ಸ್ಮೂತ್ ಇರೋದ್ರಿಂದ ಬ್ರಷು ಪೇಸ್ಟ್ಗಳು ಮೇಲಿಂದ ತೆಗಿಲಕ್ಕೆ ಬರೋಲ್ಲ. ಅದಕ್ಕೆ ಇದಾದಾಗ ಬೆರಳು ಹಲ್ಲು ಇದೇನು ಮಾಡುತ್ತೆ, ಫ್ರಿಕ್ಷನ್ ಕ್ರಿಯೇಟ್ ಮಾಡೋದ್ರಿಂದ ಕ್ಲೀನಾಗಿ ಮಾಡ್ಲಿಕ್ಕೆ ಬರುತ್ತೆ. ಇತ್ತೀಚಿನಲ್ಲಿ ಫ್ಯಾಷನ್ ಆಗಿಬಿಟ್ಟು ಇಜ್ಜಲು ಪುಡಿ ಆಗೋದು ಅದೆಲ್ಲ ಹಾಕಿದ್ರೆ ಒಳ್ಳೆ ಎಫೆಕ್ಟಿವ್ ಅದು. ತತ್ರ ಸ್ಮೃತಿ ಅಲ್ಲಿಗಿರಲಿ. ನಾಳೆ ದಿವಸ ಇನ್ನೂ ಸಂಬಂಧಪಟ್ಟ ಅನೇಕ ವಿಷಯ ಹೇಳ್ತಾರೆ. ಅದು ಇನ್ನೂ ಊಟ ಪೂರ್ತಿ ಮುಗಿದಿಲ್ಲ, ನೆನಪಿರಬೇಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.